ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ಪಾಪ ಅನ್ನುವುದರ ಮೇಲೆ ಈ ಲೋಕ ಪಾಪದರ ಮೇಲೆ ನಡೆಯುತ್ತಿದೆ ಎಂಬುದಾಗಿ ಅನೇಕರು ಹೇಳ್ತಾರೆ. ಆದರೆ ದೇವರನ್ನು ನಂಬಿರುವಂಥ ನಾವು ಪಾಪದ ಮೇಲೆ ಜಯ ಹೊಂದುವುದು ಬಹಳ ಮುಖ್ಯ. ಪ್ರಿಯರೇ, ಮತ್ತಾಯ ಪತ್ರಿಕೆ 5ನೇ ಅಧ್ಯಾಯ 6ರಲ್ಲಿ ನಾವು ನೋಡುವುದಾದರೆ, ನೀತಿಗೋಸ್ಕರ ಹಸಿದು ಬಾಯಾರಿದವರು ಧನ್ಯರು, ಯಾಕೆಂದರೆ ಅವರು ತೃಪ್ತಿ ಹೊಂದುವವರು. ಇಲ್ಲಿ ಗಮನಿಸ್ತೇವೆ, ನೀತಿಗಾಗಿ ಹಸಿದು ಬಾಯಾರಿದವರು ಧನ್ಯರು. ಒಬ್ಬ ವ್ಯಕ್ತಿ ನಾವು ಪಾಪದ ಮೇಲೆ ಜಯ ಹೊಂದಲು ಬಹಳ ಕಷ್ಟಪಟ್ಟಿದ್ದೇನೆ, ಆದರೆ ಅದು ನನಗೆ ಸಾಧ್ಯವಾಗಲಿಲ್ಲ ಎಂಬುದಾಗಿ ಹೇಳ್ತಾನೆ. ಇಲ್ಲಿ ವಾಕ್ಯದ ಆಧಾರದ ಮೇಲೆ ಹೇಳುವುದೇನೆಂದರೆ, ಈ ವಾಕ್ಯ ಅನ್ನುವಂಥದ್ದು, ಈ ವಾಕ್ಯ ಹೇಳುವಂಥದ್ದು ನೀತಿವಂತನಾಗಲು ಆತನಲ್ಲಿ ನಿಜವಾದ ಹಸಿವು ಮತ್ತು ದಾಹವಿಲ್ಲ ಎಂಬುದಾಗಿ. ಯಾರಲ್ಲಿ ನಿಜವಾದ ಹಸಿವು ಮತ್ತು ದಾಹ ಇರ್ತದೋ ಅವರು ಪಾಪವನ್ನು ಜಯಿಸುವಂಥ ತೀವ್ರವಾದಂಥ ಒಂದು ಹಂಬಲವಿರುತ್ತದೆ. ಆದರೆ ಯಾರಲ್ಲಿ ವಾಕ್ಯದ ಆಧಾರದ ಮೇಲೆ ಹಸಿವು ಮತ್ತು ದಾಹ ಇರಲ್ವೋ ಅವರು ಪಾಪವನ್ನು ಜಯಿಸುವುದಿಲ್ಲ. ಯೇಸುವು ಪಾಪವನ್ನು ಜಯಿಸಲು ಹೇಗೆ ಪ್ರಾರ್ಥಿಸರೆಂಬುದಾಗಿ ಆಲೋಚಿಸಿರಿ. ಕ್ರಿಸ್ತನು ಭೂಲೋಕದಲ್ಲಿ ಇದ್ದಾಗ ಅವರು ಎಲ್ಲ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧಿಸಲ್ಪಟ್ಟರು, ಆದರೆ ಪಾಪವನ್ನು ಮಾತ್ರ ಮಾಡಲಿಲ್ಲ ಎಂಬುದಾಗಿ ನಮಗೆ ಗೊತ್ತಿದೆ. ಆದರೆ ಅದು ಆತನಿಗೆ ಸುಲಭವಾಗಿರಲಿಲ್ಲ. ಯೇಸು ಶೋಧನೆಯನ್ನು ಹೇಗೆ ಎದುರಿಸಬೇಕು ಎಂಬುದನ್ನು ಇಬ್ರಿಯ 5ನೇ ಅಧ್ಯಾಯದಲ್ಲಿ ನಮಗೆ ತಿಳಿಸ್ತದೆ. ಅವರು ನಮ್ಮ ಹಾಗೆಯೇ ಸರ್ವ ವಿಷಯಗಳಲ್ಲಿ ಶೋಧನೆಗೆ ಗುರಿಯಾದರು ಎಂಬುದಾಗಿ ಇಬ್ರಿಯ ಪತ್ರಿಕೆ 4ನೇ ಅಧ್ಯಾಯ 15ರಲ್ಲಿ ಓದಿಕೊಳ್ಳುತ್ತೇವೆ. ಇನ್ನೂ ಮುಂದೆ ಹೋಗಿ ಇಬ್ರಿಯ 5:6ರಲ್ಲಿ ನಾವು ನೋಡುವುದಾದರೆ, ಇಲ್ಲಿ ವಿಶೇಷವಾಗಿ ಆತನು ಇನ್ನೊಂದು ಸ್ಥಳದಲ್ಲಿ ನೀನು ಸದಾಕಾಲವು ಮೆಲ್ಕಿಜೆದೇಕನ ತರಹದ ಯಾಜಕನು ಎಂದು ಹೇಳುತ್ತದೆ. ಇಲ್ಲಿ ಯೇಸುವು ಮೆಲ್ಕಿಜೆದೇಕನ ತರಹದ ಮಹಾಯಾಜಕನು ಎಂಬುದಾಗಿ ತಿಳಿಸುತ್ತದೆ. ಅಲ್ಲಿ 7ನೇ ವಚನ ನೋಡುವುದಾದರೆ, ಕ್ರಿಸ್ತನು ತಾನು ಭೂಲೋಕದಲ್ಲಿ ಇದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿದನು ಮತ್ತು ದೇವರ ಮೇಲಣ ವಿಜ್ಞಾಪನೆಗಳನ್ನು ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಅಲ್ಲಿ ಇಬ್ರಿಯ 5:7 ನೋಡುವುದಾದರೆ, ಆತನು ತನ್ನ ಶರೀರದ ದಿನಗಳಲ್ಲಿ ಮರಣದಿಂದ ತಪ್ಪಿಸಲು ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ಭಯಪಟ್ಟದ್ದರಲ್ಲಿ ಕೇಳಲ್ಪಟ್ಟನು. ಪ್ರಿಯರೇ, ಇವತ್ತು ನಾವು ಆತನು ನಮಗಾಗಿ ಸುರಿಸಿದಂಥ ರಕ್ತದ ಮೂಲಕ ನಾವು ಕೇಳೋಣ, ಅಪ್ಪ ನನ್ನನ್ನು ಆಶೀರ್ವದಿಸು, ನನ್ನ ಕುಟುಂಬವನ್ನು ಆಶೀರ್ವದಿಸು, ನಮ್ಮ ಮಕ್ಕಳನ್ನು ಆಶೀರ್ವದಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪ, ಈ ಮುಂಜಾನೆಯ ಸಮಯದಲ್ಲಿ ಪ್ರಾರ್ಥಿಸಲು ನೀವು ಕೊಟ್ಟಂಥ ಈ ಸುವರ್ಣ ಅವಕಾಶಕ್ಕಾಗಿ ವಂದಿಸ್ತೇನೆ ಸ್ವಾಮಿ. ನಿಮ್ಮ ರಕ್ತ ನಡುನೆತ್ತಿಯಿಂದ ಕಾಲಿನ ಕಿರುಬೆರಳಿಗೂ ಚೆಲ್ಲಲ್ಪಡಲಿ ಸ್ವಾಮಿ.
ದೇವರೇ, ಪರಿಶುದ್ಧಾತ್ಮನೇ, ನನ್ನನ್ನು ಆಶೀರ್ವದಿಸು, ನನ್ನನ್ನು ಆಶೀರ್ವದಿಸು, ನನ್ನ ಕುಟುಂಬವನ್ನು ಆಶೀರ್ವದಿಸು, ನನ್ನ ಮಕ್ಕಳನ್ನು ಆಶೀರ್ವದಿಸು. ದೇವರೇ, ಯಾರ್ಯಾರು 7 ಲ್ಯಾಂಪ್ ಚಾನಲ್ ನೋಡ್ತಾ ಇದ್ದಾರೆ ಸ್ವಾಮಿ, ಈ ವಾಗ್ದಾನಗಳು ಅವರ ಕುಟುಂಬಗಳಲ್ಲಿ ನೆರವೇರಲಿ ಸ್ವಾಮಿ, ನೆರವೇರಲಿ ಸ್ವಾಮಿ. ಅವರ ಮಕ್ಕಳು ಆಶೀರ್ವದಿಸಲ್ಪಡಲಿ, ಅವರ ಕುಟುಂಬ ಆಶೀರ್ವದಿಸಲ್ಪಡಲಿ, ಅವರು ಆಶೀರ್ವದಿಸಲ್ಪಡಲಿ ಸ್ವಾಮಿ. ಈ ವಾಗ್ದಾನಗಳು, ಈ ವಾಕ್ಯ, ಈ ಸುವಾರ್ತೆ ಆ ಮಕ್ಕಳಿಗೆ ಪ್ರಯೋಜನಕರವಾಗಿರಲಿ ಸ್ವಾಮಿ. ಮಕ್ಕಳನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿ ಬಂದು ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, ಆಮೇನ್. ಹಲ್ಲೆಲೂಯಾ.